ಏನಾಗಿದೆ, ಯಾಕೆ ಹಿಂಗೆ ಮಾಡ್ತಾವ್ರೆ ಇವರು? ಓಪನ್ करने नहीं होता. ಪಲ್ಟಿ ಆಯ್ತಾ ಗಾಡಿ ಇದು? ಓಹೋ, ಏನಾಗಿಲ್ಲ ಅವ್ನು ಹೋದ್ನಾ? ಹೌದಾ? ಟಾಟಾ ಗಾಡಿ, ವೆಸ್ಟ್ ಬೆಂಗಾಲು. ಸರಿಯಾಗಿ 4 ಪಲ್ಟಿ ಹೊಡೆದಿರಂತಪ್ಪ. ಏರ್ ಬ್ಯಾಗ್ ಎಲ್ಲ ಓಪನಾ? ಇಲ್ಲಿ ಮುಂದೆ ಸರ್ಕಲ್ ಇತ್ತಲ್ಲ, ರೇಟ್ ಕಟ್ಟಾಗಿ ಡೌನ್ ಇಳಿಯಲ್ಲ. ಪಲ್ಟಿ ಹೊಡೆದಿ ಏರ್ ಬ್ಯಾಗ್ ಎಲ್ಲ ಓಪನ್. ಅಲ್ಲಿ ಚಂದಾಪುರದ ಒಂದು ಪಲ್ಟಿ ಹೊಡೆದಿತ್ತಂತ. ಈಗ ಡ್ರೈನೇಜ್ ಇಂದ ಕೆಳಗೆ ಬಿಟ್ಟು ಕಾರ್ಯ ಅಲ್ಲ, ಎಲ್ಲಿ ಬ್ರಿಡ್ಜ್ ಮೇಲೆ ಇಂದಾನ ಕೆಳಗೆ ಬಿದ್ದಿತ್ತಂತೆ ಕಾರು. ಇದು ಗಾಡಿ ನೀವು ಎತ್ತದ್ರ ಇಲ್ಲ ಹಿಂಗೆ ಇತ್ತ? ನಾವು ಗಾಡಿ ನಿಲ್ಸಿದ್ರ 4 ಪಲ್ಟಿ ಇಲ್ಲಿ ಬಂತು, 5ನೇ ಪಲ್ಟಿ ನಾವು ಹಿಂಗ್ ಸ್ಟಡಿ ಮಾಡಿದ್ವಿ. ಅವ್ನು ಹೆಂಗೆ ಓಡೋದ್ನಾ? ಇಲ್ಲ ಓಡಿಲ್ಲ. ಅವನು ಆವಾಗ್ಲೂ ಸ್ಟೇರಿಂಗ್ ಹಿಂಗೆ ಹಿಡ್ಕೊಂಡು ನಿಂತ್ಕೊಂಡು ಕೂತಾನು ಒಳಗಡೆನೆ. ಅವ್ನ ಟೈಮ್ ನೋಡಿ ಓಪನ್ ಆಗಿ ಚಂದಾಗಿತ್ತು ಅಂತ ಟೈಮ್. ಅಲ್ಲ, ಗಾಡಿ ಸ್ಟ್ರಾಂಗ್ ನೋಡ್ರಿ, ಬಿಲ್ಡ್. ಅದಕ್ಕೆ ಟಾಟಾ ಗಾಡಿಗಳು ಅಂತ ಹೇಳೋದು. 3 ಪಲ್ಟಿ ಹೊಡೆದ್ರು ಉಳ್ಕೊಂಡೈತಲ್ಲ. 4 ಪಲ್ಟಿ ಅಲ್ಲಿ ದರ್ ಅಂತ ಇಲ್ಲಿ ಥ್ಯಾಂಕ್ ಯು ಬ್ರೋ. ಓಕೆ ಬ್ರೋ, ಓಕೆ. ಎಲ್ಲೋ ನೋಡ್ತಿದ್ರಿ? ಹಾಂ ನೀವಾ? ಇಲ್ಲ, ಓಕೆ. ಯಾರು? ನಿಮ್ಮ ಹಿಂದೆ ನಿಲ್ಸಿದ್ದೀನಿ ಅದೇನೆ. ಇವರಣ್ಣ ಓನರು? ಓ ಇಲ್ಲ, ಇಲ್ಲಿ ಬಂದ್ರೆ ಬೇರೆ ಯಾರೋ ಗುದ್ದುತ್ತಾರ ಅಷ್ಟೇ, ಗ್ಯಾರಂಟಿ. ಅದು ಸ್ಟಾರ್ಟ್ ಆಯ್ತದ ಗಾಡಿ? ಎಣ್ಣೆ ಹೊಡೆದವ್ರ? ವಾ, ಬಿಸ್ಕೆಟ್ ನೀರು ಬರ್ಬೋದು. ಎಣ್ಣೆ ಕಾಣುತ್ತೆ, ಹೆಂಗೆ ಕಾಣ್ತದ? ಹೊಡೆದವ್ರೆ? ಎಣ್ಣೆ ಹೊಡೆದೇನೆ ಬಂದಿರೋದು ಈ ಸ್ಪೀಡಿಗೆ. ಅಲ್ಲ, ಈ ಗಾಡಿ ಆಗಿದ್ದಕ್ಕೆ ತಡ್ಕೊಂಡದೆ. ಬೇರೆ ಗಾಡಿ ಆಗಿದ್ರೆ ಮಾರುತಿಗಿರುತ್ತೆ ಅಂದ್ರೆ ಊಸ್ಟ್ ಆಗಿರೋದು. ಸರಿಯಾಗಿ ಅಲ್ಲೇ ಪಿಲ್ಲರ್ ಗಿಲ್ಲರ್ ಅಲ್ಲ, ಅಷ್ಟು ನೀಟಾಗಿ ನಿಂತೈತಲ್ಲ ಗಾಡಿ. ಸ್ಟಾರ್ಟ್ ಆಯ್ತಿಲ್ವಾ? ಯಪ್ಪ, ಇವೆಲ್ಲ ನೋಡಿದ್ರೆ ಮೈ ಜೂಮ್ ಅಂತವೆ. ಬೆಳಗ್ಗೆ ಅಲ್ಲಿ ಹೊಸಕೋಟೆ ಹತ್ರ ಇವಾಗ ಬಂದೆ, ಮನೆಗೆ ಹೋಗೋಣ. ನಮ್ಮ ಶಶಿ ಫೋನ್ ಮಾಡ್ದ ಕಾರಲ್ಲಿ, ಯಾರಿಗ ಏನಾಗಿಲ್ಲ. ಒಂದು ತಾರ್ಗೆ ಓವರ್ಟೇಕ್ ಮಾಡಿ ಡಿವೈಡರ್ಗೆ ಹೊಡೆದು ಇಲ್ಲಿ ಬಂದಿದ್ದು. ಅವನಿಗೆ ಗೊತ್ತಾಗಿಲ್ಲ ಸ್ಪೀಡಾಗಿ. ನಿಮ್ಗೆಲ್ಲ ಹೊಡೆದವನಲ್ಲ, ಅದು ಗಾಬರಿಗೆ ಇನ್ನೂ ಸ್ಪೀಡಾಗಿ ಬಂದ್ಬಿಟ್ಟವನಾಗಂದ್ರೆ. ತಾರ್ ಇತ್ತು, ತಾರ್ ಅಲ್ಲ ಹಿಂಗ್ ಬಂದಿರೋದು ಅಂದ್ರೆ ಇವ್ರ ಗಾಡಿ ಟಚ್ ಮಾಡ್ಕೊಂಡ್ ಬಂದಿದಂತೆ. ಪಲ್ಟಿ ಹೊಡೆದು ಬಂದಿದ್ದೀವಿ. ಅವ್ರು ನಂಬ್ಯಾರಲ್ಲಿ ಲೇಬರ್ ಶೀಟ್ ಮುಂದ್ಗಡೆ ಇದ್ದಾನೆ, ಹೊಡೆದಿರೋ ಲೆಕ್ಕ ನೋಡಿ ಹೋಗ್ಬಿಟ್ಟು ಅನ್ಕೊಂಡೆ. ಫಾಸ್ಟ್ ಆಗಿ ಬಂದ ಇಲ್ಲಿ ಉಜ್ಜಿರೋದು ಇದಕ್ಕೆ ಬರ್ನಿಂಗ್. ಪಲ್ಟಿ ಅದೇ 4 ಪಲ್ಟಿ ಹೊಡೆದಿದ್ದು ಕರೆಕ್ಟಾಗಿ. ಈ ಗಾಡಿ ಆಗಿದ್ದಕ್ಕೆ ತಡ್ಕೊಂಡದೆ. ಬೇರೆ ಯಾವ ಗಾಡಿ ತಡ್ಕೊಳಲ್ಲಪ್ಪ ಈ ಮಟ್ಟಕ್ಕೆ. ಓ, ಒಂದು ಸ್ವಲ್ಪ ಬೆಡ್ ಬಂದಿಲ್ಲ ಅವನು. ಅಲ್ಲ, ಡೋರ್ಗಳು ನೋಡ್ರಿ ಅಪ್ಪ. ಅಂದ್ರೆ ಫುಲ್ ಎಣ್ಣೆ ಹಾಕ್ಬಿಟ್ಟು ಎಣ್ಣೆ ಹಾಕೊಂಡೇ ಹೊಡೆದಿರೋದು. ಅವ್ನು ಹೆಂಗ್ ಕಳಿಸಿದ್ರಿ? ಹೆಂಗೆ ಗಾಡಿ ಮಾಡ್ಕೊಳ್ಳೋದು ಹೆಂಗೆ? ಬಂದವ್ರೆ, ಹಾಂ ಕಾಲ್ ಮಾಡಿದ್ನ, ಪೊಲೀಸ್ ಬಂದು ತಿಪ್ಲ ಟೋಲವ್ರಿಗೆ ಫೋನ್ ಮಾಡವ್ರೆ, ಬರ್ತಾವ್ರಂತ. ಹೌದಾ? ಇಲ್ಲಿದ್ರೆ 4 ಇಟ್ಬಿಡೋರು ತಟ್ಟಿರೋರು. ಯಾರಿಗಣ ಮುಂದೆ 2 ವೀಲರ್ ಏನೋ ಬಂದಿರೋ, 2 ವೀಲರ್ ಬಿಡೋಣ, ಹಿಂಗೆ ಅಡ್ಡಾಡ್ತವೆ.
ಮುಂದೆ ಸಿಗಿ ಬಿದ್ಬಿಟ್ರೆ ಹೆಂಗೆ ಒಂದು ಜೀವನ ಅಷ್ಟೇ ಅನ್ಕೋದು. ಟೈಮ್ ಚೆನ್ನಾಗದ ಒಂದು. ಪಿಕಪ್ ಪಲ್ಟಿ ಮಾಡನೆ. ಹೊಡೆದಿರೋದಲ್ಲ ಅಲ್ಲಿಗಿಂದ ಪಲ್ಟಿ ಹಾಕೊಂಡ್ ಬಂದಿರೋ ಗಾಡಿ ಡಿವೈಡರ್ ಕೊಡೋದು. ಹಾ ಇಲ್ಲೇ ಗಂಟ ಬಂದೈತೆ ಅಲ್ಲಿ. ಪಲ್ಟಿ ಮಾಡೋಣ ಪಿಕಪ್. ನಾನು ತೆಗೆದ್ರಣ ಇದೇ ಗಾಡಿನೇ ತೆಗಿಯೋದಣ. ಗಾಡಿ ತೆಗೆದ್ರೆ ನಾನು ಇದೇ ಗಾಡಿನೇ ತೆಗಿಯೋದು. ಇದಲ್ಲ ನೀನು ಯಾವ್ದಾನ ಇಸ್ಬೇಕು ಟಾಟೋದಲ್ಲಿ ಬದುಕೊಂತೀಯ ಇದೇ ಅನ್ನೋದೇನೇ ಇಲ್ಲ. ಯಪ್ಪ ಬೇರೆ ಗಾಡಿ ಹಿಂಗ್ ಪಲ್ಟಿ ಹೊಡೆದ್ರೆ ಎಷ್ಟೊತ್ತು ಅದೇ ಮಾರುತಿ ಗಾಡಿ ಆಗಿದ್ರೆ ನನ್ನ ಫ್ರೆಂಡದು ಸುಮ್ಮನೆ ಟಚ್ ಆಗಿದ್ದು. ಇಡೀ ಸೈಡ್ ಎಲ್ಲ ಪಿಲ್ಲರ್ ಎಲ್ಲ ಊಸ್ಟು ಸುಮ್ಮನೆ ಟಚ್ ಆಗಿದ್ದಕ್ಕೆ. ಅಲ್ಲ ಯಾವ ಮಟ್ಟಕ್ಕೆ ತಡ್ಕೊಂಡೈತಲ್ಲಿ. ನಾಲ್ಕು ಪಲ್ಟಿ ಹೊಡೆದ 5ನೇ ಪಲ್ಟಿಗೆ ನಿಲ್ಲಿಸಿತ್ತು ಕಾರು. ಎಣ್ಣೆ ಹೊಡೆದವ್ರೆ, ಎಣ್ಣೆ ಹೊಡೆದೇ ಬಂದಿರೋದು. ಏರ್ ಬ್ಯಾಗ್ ಎಲ್ಲ ಓಪನ್ನು. ಗಾಡಿ ಓಡಿಸ್ಬೇಕಾದ್ರೂ ಹುಷಾರಾಗಿರಿ. ಹಾಗೆ ಅಕ್ಕಪಕ್ಕ ನೀವು ಹೋಗ್ತಿದ್ರೆ ಕೂಡ ಹುಷಾರಾಗಿರಿ. ಹಿಂದೆ ಮುಂದೆ ಸ್ವಲ್ಪ ಎಚ್ಚರ ಇರಲಿ. ಇಂಥವ್ರು ಇರ್ತಾರೆ, ಯಾವಾಗ ಪೋಟ್ಕೊಂಬಂದು ಈ ಥರ ಗಾಡಿನ ಗುದ್ಬಿಡ್ತಾರೆ ಅಂತ ಹೇಳೋಕ್ಕಾಗಲ್ಲ.